ಹಣ ನೀರಿನಂತೆ ಖರ್ಚಾಗ್ತಿದೆಯಾ? ಹಾಗಾದ್ರೆ ಅಡುಗೆ ಮನೆಯಲ್ಲಿ ಈ ಲೀಕೇಜ್ ಚೆಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ವಾಸ್ತು ಪ್ರಕಾರ ಪೂಜೆ ಕೋಣೆಗೆ ಎಷ್ಟು ವಿಶಿಷ್ಟತೆ ಇರುತ್ತದೆಯೋ ಅಡುಗೆ ಮನೆಗೆ ಕೂಡ ಅಷ್ಟೇ ಪ್ರಾಧಾನ್ಯತೆ ಇರುತ್ತದೆ. ಏಕೆಂದರೆ ನಮ್ಮ ಅಡುಗೆ ಮನೆಯಲ್ಲಿ ಅನ್ನಪೂರ್ಣ ದೇವಿ ಮತ್ತು ಅಗ್ನಿದೇವರು ನಿವಾಸ ಇರುತ್ತಾರಂತೆ. ಆದ್ದರಿಂದ ಅಡುಗೆ ಮನೆಯಲ್ಲಿ ಮಾಡುವ ಸಣ್ಣ ಸಣ್ಣ ತಪ್ಪುಗಳ ಕಾರಣದಿಂದ ಲಕ್ಷ್ಮೀದೇವಿ ಮನೆಯಿಂದ ಹೊರಟು ಹೋಗುತ್ತಾಳೆ ಎಂದು ವೇದ ಪಂಡಿತರು ಸೂಚಿಸುತ್ತಿದ್ದಾರೆ. ಆದ್ದರಿಂದ 5 ನಿಮಿಷ ನಿಮ್ಮ ಸಮಯವನ್ನು ಮೀಸಲಿಟ್ಟು ಮಹಿಳೆಯರು ತಪ್ಪದೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅಡುಗೆ ಮನೆಯಲ್ಲಿ ಯಾವುದೇ ಪರಿಸ್ಥಿತಿಯಲ್ಲೂ ಮಾಡಬಾರದ ತಪ್ಪುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ಒತ್ತಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಅಡುಗೆ ಮನೆಯಲ್ಲಿ ಇರುವ ಒಲೆಯ ಮೇಲೆ ಖಾಲಿ ಪಾತ್ರೆಗಳನ್ನು ಇಡಬಾರದು. ಗ್ಯಾಸ್ ಸ್ಟವ್ ಮೇಲೆ ಖಾಲಿ ಪಾತ್ರೆಗಳು ಇದ್ದರೆ ನಿಮ್ಮ ಮನೆ ಯಾವಾಗಲೂ ಖಾಲಿಯಾಗಿ ಇರುವಂತೆ ರಾಹು ಪ್ರೇರೇಪಿಸುತ್ತಾನಂತೆ. ಇದರಿಂದ ಭಾರೀ ಹಣದ ನಷ್ಟ ಉಂಟಾಗುತ್ತದೆ. ಹಾಗೆಯೇ ಉರಿಯುತ್ತಿರುವ ಒಲೆಯನ್ನು ಬಾಯಿಂದ ಊದಬಾರದು. ಹಾಗೆ ಮಾಡಿದರೆ ಅಗ್ನಿ ದೇವರಿಗೆ ಅಪಮಾನ ಮಾಡಿದಂತೆಯೇ ಎಂದು. ಇದರಿಂದ ನಿಮ್ಮ ವಂಶದಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಸುತ್ತುವರಿಯುತ್ತವೆ ಎಂದು ಪಂಡಿತರು ಸೂಚಿಸುತ್ತಿದ್ದಾರೆ. ಪ್ರತಿ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ನೀರಿನ ಸಿಂಕ್ ಇರುತ್ತದೆ. ಆದರೆ ವಾಸ್ತು ಪ್ರಕಾರ ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ನೀರಿನ ಸಿಂಕ್ ಇರಬಾರದು. ಒಂದು ವೇಳೆ ಇದ್ದರೂ ಸಹ ದೂರ ಇರಬೇಕು. ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ಸಿಂಕಿದ್ರೆ ಅಗ್ನಿ ಮತ್ತು ಜಲದ ಶತ್ರುತ್ವದ ಕಾರಣದಿಂದ ಗಂಡ ಹೆಂಡತಿಯ ಮಧ್ಯೆ ಪದೇ ಪದೇ ತೀವ್ರವಾದ ಜಗಳಗಳು ನಡೆಯುತ್ತವೆ. ಇನ್ನು ರಾತ್ರಿ ವೇಳೆ ಊಟ ಮಾಡಿದ ನಂತರ ಎಂಜಲು ಪಾತ್ರೆಗಳನ್ನು ತಕ್ಷಣವೇ ಸ್ವಚ್ಛಗೊಳಿಸಿಕೊಳ್ಳಬೇಕು. ರಾತ್ರಿ ವೇಳೆ ನಿಮ್ಮ ಅಡುಗೆ ಮನೆಯಲ್ಲಿ ಎಂಜಲು ಪಾತ್ರೆಗಳು ಇದ್ರೆ ಇನ್ನು ನಿಮ್ಮ ಮನೆಯಲ್ಲಿ ದರಿದ್ರ ದೇವತೆ ತಾಂಡವಾಡುತ್ತಾಳೆ. ಅನ್ನಪೂರ್ಣ ದೇವಿ ನಿವೇಶಿಸುವ ಅಡುಗೆ ಮನೆ ಕತ್ತಲಾಗಿ ಇರಬಾರದು. ಕತ್ತಲಾಗಿ ಇರುವಾಗ ಅಡುಗೆ ಮಾಡಬಾರದು. ಇದರಿಂದ ರಾಹುದೋಷ ಉಂಟಾಗಿ ನೀವು ಬೇಯಿಸಿದ ಆಹಾರ ವಿಷತುಲ್ಯವಾಗಿ ಬದಲಾಗುತ್ತದೆ. ಇನ್ನು ತುಂಬಾ ಜನರಿಗೆ ತಿಳಿಯದ ಒಂದು ವಿಷಯ ಏನೆಂದರೆ ಅಡುಗೆ ಮನೆಯಲ್ಲಿ ದೋಸೆ ಹಾಕುವ ಮುನ್ನ ಹೆಂಚಿನ ಮೇಲೆ ನೀರು ಚಿಮುಕಿಸುತ್ತಾ ಇರುತ್ತಾರೆ. ಆದರೆ ಹೀಗೆ ಅಸ್ತಿತ್ವದಲ್ಲೂ ಮಾಡಬಾರದು. ಏಕೆಂದರೆ ಬಿಸಿಯಾಗಿರುವ ಹೆಂಚಿನ ಮೇಲೆ ನೀರು ಚಿಮುಕಿಸಿದರೆ ಆ ನೀರಿನ ಶಬ್ದದ ಕಾರಣದಿಂದ ನಿಮ್ಮ ಮನೆಗೆ ರಾಹುವನ್ನು ಆಕರ್ಷಿಸುತ್ತದೆ. ನಿಮ್ಮ ಕುಟುಂಬದಲ್ಲಿ ಅಕಾಲಿಕ ಮರಣಗಳು ಅಥವಾ ಆಕಸ್ಮಿಕ ಅಪಘಾತಗಳು ಸಂಭವಿಸುತ್ತವೆ. ಇನ್ನು ಏನಾದರೂ ಹಿಟ್ಟಿನ ಅಡುಗೆಗಳನ್ನು ಮಾಡುವಾಗ ಅಡುಗೆ ಮನೆಯಲ್ಲಿರುವ ಗ್ಯಾಸ್ ಸ್ಟವ್ ಅನ್ನು ಕೆಳಗೆ ಇಟ್ಟು ಅಡುಗೆಗಳನ್ನು ಮಾಡುತ್ತಾ ಇರುತ್ತಾರೆ. ಆದರೆ ಹೀಗೆ ಅಸ್ತಿತ್ವದಲ್ಲೂ ಮಾಡಬೇಡಿ. ಗ್ಯಾಸ್ ಸ್ಟವ್ ಹಿಂಭಾಗದಲ್ಲಿರುವ ಗೋಡೆಯ ಮೇಲೆ ಕೊಳೆಯಾಗಿ ಇರಬಾರದು. ಇಲ್ಲದಿದ್ದರೆ ಜಾತಕದಲ್ಲಿ ಅಂಗಾರಕ ದೋಷ ಹೆಚ್ಚಾಗಿ ನಿಮ್ಮ ಕುಟುಂಬದಲ್ಲಿ ಕೋಪತಾಪಗಳು ಹೆಚ್ಚಾಗಿ ಹೋಗುತ್ತವೆ. ಅಡುಗೆ ಮನೆಯ ಸಿಂಕ್ನಲ್ಲಿ ನೀರು ಸೋರುತ್ತಾ ಇರಬಾರದು. ಇದರಿಂದ ನಿಮ್ಮ ಮನೆಯಲ್ಲಿರುವ ಹಣ ಕೂಡ ನೀರಿನಂತೆ ಖರ್ಚಾಗಿ ಹೋಗುತ್ತದೆ. ಇನ್ನು ಅಡುಗೆ ಮನೆಯಲ್ಲಿರುವ ಉಪ್ಪಿಗೆ ತುಂಬಾ ಶಕ್ತಿ ಇರುತ್ತದೆ. ಆದ್ದರಿಂದ ಉಪ್ಪಿನ ಡಬ್ಬ ಪೂರ್ತಿಯಾಗಿ ಖಾಲಿಯಾಗಬಾರದು. ಉಪ್ಪು ತುಂಬಿ ಇದ್ದರೇನೆ ನಿಮ್ಮ ಮನೆಯಲ್ಲಿ ಹಣ ಪುಷ್ಕಲವಾಗಿ ಇರುತ್ತದೆ. ನಿಮ್ಮ ಮನೆಯಲ್ಲಿ ಉಪ್ಪು ಮುಗಿಯುವವರೆಗೆ ತರಿಸದೇ ಇದ್ದರೆ ನಿಮ್ಮ ಹಣ ಕೂಡ ಪೂರ್ತಿಯಾಗಿ ಖಾಲಿಯಾಗಿ ಹೋಗುತ್ತದೆ. ಅಡುಗೆ ಮನೆಯಲ್ಲಿರುವ ಅಕ್ಕಿ, ಬೇಳೆಕಾಳುಗಳು, ಎಣ್ಣೆ ಮತ್ತು ಉಪ್ಪು ಈ 4 ವಸ್ತುಗಳು ಯಾವಾಗಲೂ ತುಂಬಿ ಇರಬೇಕು. ಆದರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಆಗಲಿ ಅಥವಾ ಸ್ಟೀಲ್ ಡಬ್ಬದಲ್ಲಿ ಆಗಲಿ ಉಪ್ಪನ್ನು ಇಡಬಾರದು. ಇದರಿಂದ ತೀವ್ರವಾದ ಧನ ನಷ್ಟ ಉಂಟಾಗುತ್ತದೆ. ಕೇವಲ ಗಾಜಿನ ಸೀಸಾದಲ್ಲಿ ಅಥವಾ ಪಿಂಗಾಣಿ ಜಾಡಿಯಲ್ಲಿ ಮಾತ್ರ ಉಪ್ಪನ್ನು ಇಟ್ಟುಕೊಳ್ಳಬೇಕು. ಮನೆಯಲ್ಲಿ ಅಡುಗೆ ಮಾಡುವಾಗ ದಕ್ಷಿಣದ ಕಡೆಗೆ ಮುಖ ಮಾಡಿ ಅಡುಗೆ ಮಾಡಬಾರದು. ಪೂರ್ವದ ಮುಖವಾಗಿ ನಿಂತು ಅಡುಗೆ ಮಾಡಬೇಕು. ದಕ್ಷಿಣದಲ್ಲಿ ಅಡುಗೆ ಮಾಡಿದರೆ ನಿಮ್ಮ ಕುಟುಂಬದ ಎಲ್ಲರಿಗೂ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಇನ್ನು ಮಹಿಳೆಯರಿಗೆ ಮುಟ್ಟು ನೆಲಸರಿ ಆದಾಗ ಅಡುಗೆ ಮನೆಯಲ್ಲಿ ಖಂಡಿತವಾಗಿ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಮುಟ್ಟಾದ ಮಹಿಳೆಯರು ಮೊದಲ 3 ದಿನಗಳು ಸಾಧ್ಯವಾದಷ್ಟು ಮಟ್ಟಿಗೆ ಗ್ಯಾಸ್ ಸ್ಟವ್ ಅನ್ನು ಹಚ್ಚಬಾರದು. ನಿಮ್ಮ ಮನೆಯಲ್ಲಿರುವ ಪುರುಷರು ಅಥವಾ ಮಕ್ಕಳ ಕೈಯಿಂದ ಗ್ಯಾಸ್ ಸ್ಟವ್ ಅನ್ನು ಹಚ್ಚಿಸಿ. ಮುಟ್ಟಿನ ಸಮಯದಲ್ಲಿ ಸ್ತ್ರೀಯರು ಉಪ್ಪಿನಕಾಯಿ ಜಾಡಿಗಳನ್ನು ಮುಟ್ಟಬಾರದು. ಹಾಗೆಯೇ ಮೊದಲ 2 ದಿನಗಳ ಕಾಲ ಹಾಲು ಹೆಪ್ಪು ಹಾಕಬಾರದು. ಮುಟ್ಟಿನಲ್ಲಿ ಸ್ತ್ರೀಯರ ಶರೀರದಿಂದ ಬರುವ ಅಧಿಕ ಉಷ್ಣತೆಯ ಕಾರಣದಿಂದ ಮೊಸರು ಸರಿಯಾಗಿ ಹೆಪ್ಪುಗಟ್ಟುವುದಿಲ್ಲ ಎಂದು, ಒಂದು ವೇಳೆ ಹೆಪ್ಪುಗಟ್ಟಿದರೂ ಕಮ್ಮನೆಯ ರುಚಿ ಬರುವುದಿಲ್ಲ ಎಂದು ನಮ್ಮ ಹಿರಿಯರು ಹೇಳುತ್ತಾ ಇರುತ್ತಾರೆ. ಹಾಗೆಯೇ ಮಹಿಳೆಯರಿಗೆ ಮುಟ್ಟು ಬಂದಾಗ ಹೊಸದಾಗಿ ತಂದ ಅಕ್ಕಿ ಚೀಲಗಳು, ಬೇಳೆ ಡಬ್ಬಗಳು, ಎಣ್ಣೆಯ ಪ್ಯಾಕೆಟ್ಗಳನ್ನು ಓಪನ್ ಮಾಡಬಾರದು.
ಅನ್ನಪೂರ್ಣ ದೇವಿ ನಿವೇಶಿಸುವ ಅಡುಗೆ ಮನೆಯಲ್ಲಿ ನೈಟಿಗಳನ್ನು ಧರಿಸಿ ಅಡುಗೆ ಮಾಡಬಾರದು. ಹಾಗೆಯೇ ಬೆಳಿಗ್ಗೆ ಸ್ನಾನ ಮಾಡದೆ ಅಡುಗೆ ಮಾಡಬಾರದು. ಮನೆಯಲ್ಲಿ ಪೂಜೆಗಳು, ವ್ರತಗಳು ಮಾಡುವಾಗ ಮನೆಯಲ್ಲಿ ಹಾಲು ಉಕ್ಕಿಸಿದರೆ ತುಂಬಾ ಒಳ್ಳೆಯದು. ಆದರೆ ಪದೇ ಪದೇ ಮನೆಯಲ್ಲಿ ಹಾಲು ಉಕ್ಕಿ ಹೋಗುತ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಕಷ್ಟಗಳು ಉಂಟಾಗುತ್ತವೆ. ಇನ್ನು ನಿಮ್ಮ ಮನೆಗೆ ಮೈಲಿಗೆ, ಸೂತ ಬಂದಾಗ ಅಡುಗೆ ಮನೆಯಲ್ಲಿ ಆಲೂಗಡ್ಡೆ, ತೊಂಡೆಕಾಯಿ ಬೇಯಿಸಬಾರದು. ಅಡುಗೆ ಮನೆಯಲ್ಲಿ ಚಪ್ಪಲಿಗಳನ್ನು ಹಾಕಿಕೊಂಡು ತಿರುಗಬಾರದು. ಇದರಿಂದ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಬರದೇ ಹೊರಟು ಹೋಗುತ್ತಾಳೆ. ದೋಸೆ ಹೆಂಚನ್ನು ತೊಳೆದ ನಂತರ ಗೋಡೆಗೆ ಬೋರಲಾಗಿ ಇಡಬಾರದು. ಇದರಿಂದ ನಿಮ್ಮ ಮನೆಯಲ್ಲಿ ಅಂದುಕೊಳ್ಳದ ಅನಿಷ್ಟಗಳು ಉಂಟಾಗುತ್ತವೆ. ನಿಮ್ಮ ಅಡುಗೆ ಮನೆಯಲ್ಲಿ ಒಡೆದು ಹೋದ ಗಾಜಿನ ವಸ್ತುಗಳು ಏನಾದರೂ ಇದ್ದರೆ ತಕ್ಷಣವೇ ತೆಗೆದುಹಾಕಿ. ಗಾಜಿನ ವಸ್ತುಗಳು ಸ್ವಲ್ಪ ಒಡೆದಿದ್ದರೂ ಸಹ ತೆಗೆದುಹಾಕಬೇಕು. ಇಲ್ಲದಿದ್ದರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪದೇ ಪದೇ ಅಡೆತಡೆಗಳು ಉಂಟಾಗುತ್ತವೆ. ಇನ್ನು ತುಂಬಾ ಜನ ಮಹಿಳೆಯರು ಉಳಿದು ಹೋದ ಚಪಾತಿ ಹಿಟ್ಟನ್ನು ಫ್ರಿಡ್ಜ್ನಲ್ಲಿ ಇಡುತ್ತಾ ಇರುತ್ತಾರೆ. ಆದರೆ ಹೀಗೆ ಮಾಡಿದರೆ ಆ ಹಿಟ್ಟಿನ ಮುದ್ದೆ ಪಿಂಡದಂತೆ ಬದಲಾಗುತ್ತದೆ ಎಂದು. ಇದರಿಂದ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಶಕ್ತಿಗಳು, ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತವೆ ಎಂಬ ನಂಬಿಕೆ ಇದೆ. ಲಕ್ಷ್ಮೀ ಸ್ವರೂಪವಾದ ಉಪ್ಪನ್ನು ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ನೇರವಾಗಿ ಕೊಡಬಾರದು. ಇದರಿಂದ ಕೊಟ್ಟವರಿಗೆ ಮತ್ತು ತಗೊಂಡವರಿಗೆ ಮಧ್ಯೆ ಜೀವಿತಾವಧಿ ಜಗಳಗಳು ಉಂಟಾಗುತ್ತವೆ. ವಾಸ್ತು ಪ್ರಕಾರ ನಿಮ್ಮ ಅಡುಗೆ ಮನೆ ಆಗ್ನೇಯದಲ್ಲೇ ಇರಬೇಕು. ಅಡುಗೆ ಮನೆ ಆಗ್ನೇಯದಲ್ಲಿದ್ದರೆ ನೀವು ಬೇಯಿಸುವ ಆಹಾರ ಅಮೃತದಂತೆ ಬದಲಾಗಿ ನಿಮ್ಮ ಕುಟುಂಬದ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಉಂಟಾಗುತ್ತದೆ. ಆದರೆ ಆಕಸ್ಮಿಕವಾಗಿ ಕೂಡ ಈಶಾನ್ಯದಲ್ಲಿ ಅಡುಗೆ ಮನೆ ಇರಬಾರದು. ಇದರಿಂದ ನಿಮ್ಮ ಮನೆಯಲ್ಲಿ ವಿಪರೀತವಾದ ಖರ್ಚುಗಳು ಹೆಚ್ಚಾಗಿ ಹೋಗುತ್ತವೆ. ನಿಮ್ಮ ಅಡುಗೆ ಮನೆಯ ನೈಋತ್ಯದಲ್ಲಿ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ರೆಫ್ರಿಜರೇಟರ್, ಫ್ರಿಡ್ಜ್ ಇಟ್ಟುಕೊಳ್ಳಬೇಕು. ವಾಸ್ತು ಪ್ರಕಾರ ನಿಮ್ಮ ಅಡುಗೆ ಮನೆಯ ಪೂರ್ವ ದಿಕ್ಕಿನಲ್ಲಿ ಖಂಡಿತವಾಗಿ ಕಿಟಕಿಗಳು ಇರಬೇಕು. ಮಹಿಳೆಯರು ಅಡುಗೆ ಮನೆಯಲ್ಲಿ ನಿಂತು ಅಳಬಾರದು. ಹಾಗೆ ಅತ್ತರೆ ಅನ್ನಪೂರ್ಣ ದೇವಿ ನಿಮ್ಮ ಮನೆ ಬಿಟ್ಟು ಹೊರಟು ಹೋಗುತ್ತಾಳೆ. ಹಾಗೆಯೇ ಅಡುಗೆ ಮನೆಯಲ್ಲಿ ಕಸಪೊರಕೆಗಳನ್ನು ಇಡಬಾರದು. ಅಡುಗೆ ಮನೆಯಲ್ಲಿ ಕಸಪೊರಕೆಗಳು ಇದ್ದರೆ ಸಾಲದ ಸುಳಿಗೆ ಸಿಲುಕುವ ಸಾಧ್ಯತೆ ಇರುತ್ತದೆ. ಇನ್ನು ಸಂಜೆ 6 ದಾಟಿದ ನಂತರ ಹಾಲು, ಮೊಸರು, ಉಪ್ಪು ಈ 3 ವಸ್ತುಗಳನ್ನು ಯಾರಿಗೂ ಸಾಲವಾಗಿ ಕೊಡಬಾರದು. ಸಂಜೆ ವೇಳೆ ಈ ವಸ್ತುಗಳನ್ನು ಯಾರಿಗಾದರೂ ಕೊಟ್ಟರೆ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀದೇವಿ ಹೊರಗೆ ಹೊರಟು ಹೋಗುತ್ತಾಳೆ. ಪ್ರತಿದಿನ ಮುಂಜಾನೆ ಮೊದಲಿಗೆ ಅಡುಗೆ ಮನೆಯನ್ನು, ಗ್ಯಾಸ್ ಸ್ಟವ್ ಅನ್ನು ಸ್ವಚ್ಛಗೊಳಿಸಿ ಅಡುಗೆ ಪ್ರಾರಂಭಿಸಬೇಕು. ಮುಖ್ಯವಾಗಿ ಪ್ರತಿ ಶುಕ್ರವಾರದಂದು ಗ್ಯಾಸ್ ಸ್ಟವ್ಗೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಸ್ಟವ್ ಹತ್ತಿರ ರಂಗೋಲಿ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಪ್ರತಿ ಶುಕ್ರವಾರ ಹೀಗೆ ಮಾಡುತ್ತಾ ಇದ್ದರೆ ಧನ ಧಾನ್ಯಗಳಿಗೆ ಕೊರತೆ ಇಲ್ಲದಂತೆ ಇರುತ್ತದೆ. ಪ್ರತಿದಿನ ಅಡುಗೆ ಮನೆಯಲ್ಲಿ ಅನ್ನ ಬೆಂದ ನಂತರ 2 ಅನ್ನದ ಅಗಳನ್ನ ತೆಗೆದು ಒಲೆಯ ಮೇಲೆ ಅಗ್ನಿದೇವನಿಗೆ ನೈವೇದ್ಯವಾಗಿ ಇಡಬೇಕು. ಇದರಿಂದ ನಿಮ್ಮ ಪಿತೃದೇವತೆಗಳು ಸಂತೃಪ್ತಿಗೊಂಡು ನಿಮ್ಮ ವಂಶಾಭಿವೃದ್ಧಿ ಉಂಟಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಕುಂಬಳಕಾಯಿಯನ್ನು ಮಹಿಳೆಯರು ಕತ್ತರಿಸಬಾರದು. ಮೊದಲಿಗೆ ಪುರುಷರು ಒಂದು ಗಾಯಗೆರೆ ಮಾಡಿದ ಮೇಲೆಯೇ ಮಹಿಳೆಯರು ಆ ಕುಂಬಳಕಾಯಿಯನ್ನು ಕತ್ತರಿಸಬೇಕು. ಇನ್ನು ಅಡುಗೆ ಮಾಡುವ ಮಹಿಳೆಯರು ಆಕಸ್ಮಿಕವಾಗಿ ಕೂಡ ಕೂದಲನ್ನು ಬಿಟ್ಟುಕೊಳ್ಳಬಾರದು. ಕೂದಲನ್ನು ಬಿಟ್ಟುಕೊಂಡು ಅಡುಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ದರಿದ್ರ ತಾಂಡವವಾಡುತ್ತದೆ. ಅಡುಗೆ ಮನೆಯಲ್ಲಿ ಆಕಸ್ಮಿಕವಾಗಿ ಕೂಡ ಮೆಡಿಸಿನ್ಸ್, ಔಷಧಿಗಳನ್ನು ಇಡಬಾರದು. ಇದರಿಂದ ನಿಮಗೆ ರೋಗಗಳು ಇನ್ನು ಹೆಚ್ಚಾಗಿ ಹೋಗುತ್ತವೆ. ಅನ್ನ ಬೇಯುವಾಗ ಅನ್ನದ ಪಾತ್ರೆಯ ಮೇಲೆ ಖಂಡಿತವಾಗಿ ಮುಚ್ಚಳ ಇಡಬೇಕು. ಅನ್ನದ ಮೇಲೆ ಮುಚ್ಚಳ ಇಲ್ಲದಿದ್ದರೆ ಅನ್ನದಿಂದ ಬರುವ ಆವಿಯ ಜೊತೆಗೆ ನಿಮ್ಮ ಮನೆಯ ಲಕ್ಷ್ಮಿ ಕೂಡ ಆವಿಯಾಗಿ ಹೋಗುತ್ತಾಳೆ. ನಿಮ್ಮ ಅಡುಗೆ ಮನೆಯಲ್ಲಿ ಅನ್ನಪೂರ್ಣ ದೇವಿಯ ಫೋಟೋವನ್ನು ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಮನೆಯಲ್ಲಿ ಆಹಾರದ ಕೊರತೆ ಇಲ್ಲದಂತೆ ಇರುತ್ತದೆ. ಮಹಿಳೆಯರು ಬೆಳಿಗ್ಗೆ ನಿದ್ರೆಯಿಂದ ಏಳುತ್ತಲೇ ಮೊದಲಿಗೆ ಮನೆಯ ಮುಖ್ಯ ದ್ವಾರವನ್ನು ತೆರೆದು ಮನೆಯ ಮುಂದೆ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಬೇಕು. ಹೀಗೆ ಪ್ರತಿದಿನ ಮಾಡುತ್ತಾ ಇದ್ದರೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಹೆಜ್ಜೆ ಇಡುತ್ತಾಳೆ. ಹಾಗೆಯೇ ಮನೆಯ ಹೊಸ್ತಿಲಿಗೆ ಎದುರಾಗಿ ಚಪ್ಪಲಿಗಳು ಇರಬಾರದು. ಇವುಗಳ ಕಾರಣದಿಂದ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಎಂದಿಗೂ ಹೆಜ್ಜೆ ಇಡುವುದಿಲ್ಲ. ಇನ್ನು ಸಂಜೆ ಸೂರ್ಯಾಸ್ತದ ನಂತರ, ಮುಖ್ಯವಾಗಿ ರಾತ್ರಿ 9 ಗಂಟೆ ದಾಟಿದ ಮೇಲೆ ಅಡುಗೆ ಮನೆಯಲ್ಲಿ ಮಿಕ್ಸಿ ಬಳಸಬಾರದು. ಇನ್ನು ತುಂಬಾ ಜನ ಮಹಿಳೆಯರು ಒಗ್ಗರಣೆ ಡಬ್ಬದಲ್ಲಿ ಚಿಲ್ಲರೆ ಹಣವನ್ನು ಇಡುತ್ತಾ ಇರುತ್ತಾರೆ. ಆದರೆ ಹೀಗೆ ಅಸ್ತಿತ್ವದಲ್ಲೂ ಮಾಡಬೇಡಿ. ವಾಸ್ತು ಪ್ರಕಾರ ನೈಋತ್ಯ ದಿಕ್ಕಿನಲ್ಲೇ ಮನೆಯ ಯಜಮಾನನ ಮಲಗುವ ಕೋಣೆ ಇರಬೇಕು. ಆಗಲೇ ನಿಮ್ಮ ಕುಟುಂಬವೆಲ್ಲ ಆಯುರಾರೋಗ್ಯಗಳಿಂದ ಇರುತ್ತಾರೆ.
ರಾತ್ರಿ ವೇಳೆ ಮನೆಯನ್ನು ಸ್ವಚ್ಛಗೊಳಿಸಬಾರದು. ಮನೆಯಲ್ಲಿರುವ ಕಸವನ್ನು ಹೊರಗೆ ಹಾಕಬಾರದು. ಅಡುಗೆ ಮನೆಯಲ್ಲಿ ಉಳಿದು ಹೋದ ಅನ್ನವನ್ನು ಡಸ್ಟ್ಬಿನ್ನಲ್ಲಿ ಹಾಕದೇ ಪ್ರಾಣಿಗಳಿಗೆ ಆಹಾರವಾಗಿ ಹಾಕಿ ಅನ್ನವನ್ನು ಚೆಲ್ಲಿದರೆ ಮುಂದಿನ ಜನ್ಮದಲ್ಲಿ ಆಹಾರದ ಕೊರತೆ ಉಂಟಾಗುತ್ತದೆಯಂತೆ. ಇನ್ನೂ ಮನೆಯ ಬೀಗದ ಕೈಗಳನ್ನು ಹೊಸ್ತಿಲಿಗೆ ಎದುರಾಗಿ ತೂಗು ಹಾಕಬಾರದು. ವಾಸ್ತು ಪ್ರಕಾರ ಮನೆಯಲ್ಲಿರುವ ಕನ್ನಡಿಗಳನ್ನು ಉತ್ತರ ಗೋಡೆಗೆ ಇಟ್ಟುಕೊಳ್ಳಬೇಕು. ಆದರೆ ದಕ್ಷಿಣದ ಗೋಡೆಗೆ ಕನ್ನಡಿಗಳನ್ನು ಇಡಬಾರದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.